ಎಲೆಕ್ಷನ್ ಕಮಿಷನ್ ಅವರಿಗೆ ಏನು 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸು, ಭಾರತೀಯ ಜನತಾ ಪಕ್ಷ, ಜನತಾದಳ ಪಕ್ಷೇತರ ಕೆಲವರು ಅಭ್ಯರ್ಥಿಗಳು ಮತ್ತು ಕೆಲವರು ಚುನಾವಣೆ ಕೌಂಟಿಂಗ್ ಏಜೆಂಟ್ಗಳಿದ್ದರು. ಇವತ್ತು ಪಾರದರ್ಶಕವಾಗಿ ಎಣಿಕೆ ಆಗಿದೆ. ಅದರಲ್ಲಿ ವ್ಯಾಲಿಡ್ ಎಷ್ಟು ಓಟು, ಇನ್ವ್ಯಾಲಿಡ್ ಎಷ್ಟು ಅದನ್ನೆಲ್ಲ ಸಪ್ರೇಟ್ ಮಾಡಿ ಆಮೇಲೆ ಕ್ಯಾಂಡಿಡೇಟ್ ವಾರು ಆ ಒಂದು ಟ್ರೇಗೆ ಹಾಕಿ ಕೌಂಟ್ ಮಾಡಿ EVM ಮಿಷನ್ ಅದಕ್ಕೆ ಆ್ಯಡ್ ಮಾಡಿ ಘೋಷಣೆ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಅಭ್ಯರ್ಥಿ TD ರಾಜೇಗೌಡ ಗೆದ್ದರು ಅಂತೇಳಿ. ಮತ್ತು ಪ್ರತಿಯೊಂದು ರೌಂಡಲ್ಲಿ ಎಲ್ಲ ಏಜೆಂಟ್ಗಳು ಸೈನ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಆ ಚೀಟಿಯನ್ನು ಎಲ್ರಿಗೂ ತೋರಿಸಿ ಕಾರ್ಡ್ ಹಾಗೆ ವ್ಯಾಲಿಡ್ ಯಾವುದು, ಇನ್ವ್ಯಾಲಿಡ್ ಯಾವುದು ಅಂತೇಳಿ ಲಿಸ್ಟ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಅದಾದ ನಂತರ ಮಧ್ಯ ಅವರು ಎಲೆಕ್ಷನ್ ಪಿಟಿಷನ್ ಹಾಕ್ತಾರೆ. ಅವ್ರ ಕಡೆ ಏಜೆಂಟ್ಗಳು ಯಾರೂ ಅಬ್ಜೆಕ್ಷನ್ನು ಬರೆದಿಲ್ಲ, ಏನೂ ಮಾಡಿಲ್ಲ, ಟ್ಯಾಬ್ಯುಲೇಷನ್ ಎಲ್ಲ ಆಗಿದೆ. ಹಾಕಿದ ಮೇಲೆ ಮೊನ್ನೆ ಕೆಲವರು ನ್ಯಾಯಾಲಯಕ್ಕೆ ಯಾಕೆ ಹೋದರು, ಮರು ಎಣಿಕೆಗೆ ಅವಕಾಶ ಮಾಡಿಕೊಡ್ಬೇಕಿತ್ತು ಅಂತ ಕೇಳಿದರು. ನನ್ನ ಮೇಲೆ ನಾನು ಭಾಳಷ್ಟು ಸಲ ಹೇಳಿದ್ದೀನಿ. ಅನೇಕ ಆರೋಪಗಳನ್ನು ಮಾಡಿದ್ದರು ಆ ಒಂದು ಎಲೆಕ್ಷನ್ ಪಿಟಿಷನಲ್ಲಿ. ಆ ಆರೋಪಗಳು ಸಾಬೀತಾಗಲಿ, ಅದಕ್ಕೂ ಚುನಾವಣೆ ಮತ ಎಣಿಕೆ ಮರು ಎಣಿಕೆಗೂ ವ್ಯತ್ಯಾಸ ಇದೆ ಅನ್ನುವ ಒಂದು ಮನವಿ ಮೇರೆಗೆ ನಾವು ನ್ಯಾಯಾಲಯದಲ್ಲಿ ಫೈಟ್ ಮಾಡೋದು 3 ವರ್ಷಗಳ ಕಾಲ ಸುದೀರ್ಘವಾಗಿ ನಡೀತು. ಎಲ್ಲ ಆರೋಪಗಳನ್ನು ತಿರಸ್ಕಾರ ಮಾಡಿ ಮರು ಎಣಿಕೆಗೆ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ್ರ ಮೇರೆಗೆ ನಾವು ಅದಕ್ಕೆ ಅವಕಾಶ ಮಾಡಿಕೊಟ್ವಿ. ನಮಗೆ ಕೋರ್ಟ್ ಏನು ಹೇಳಿದೆ ಅಂದರೆ, ಅವರು ಮೊದಲಿಂದಲೂ ಕೇಳಿದ್ದಷ್ಟೇ, 279 ವೋಟ್ಗಳು ಏನು ಇನ್ವ್ಯಾಲಿಡ್ ಆಗಿದೆ ಅದರಲ್ಲಿ ನಮಗೆ ಅನುಮಾನ ಇದೆ, ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು, ರೀಕೌಂಟ್ ಮಾಡಬೇಕು ಅಂತ ಕೇಳಿದ್ರು. ನ್ಯಾಯಾಲಯ ಕೂಡ ಅದನ್ನು ರೀವೆರಿಫಿಕೇಷನ್ ಮಾಡಿ ರೀಕೌಂಟ್ ಮಾಡಿ ವ್ಯತ್ಯಾಸಗಳು ಬಂದರೆ ಏನು ವ್ಯಾಲಿಡ್ ವೋಟ್ಸಿಗೆ ಆ್ಯಡ್ ಮಾಡಿ ರಿಸಲ್ಟ್ ಡಿಕ್ಲೇರ್ ಮಾಡಬೇಕು ಅಂತ ಕೌಂಟ್ ಮಾಡಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ನ್ಯಾಯಾಲಯದ ಆದೇಶ ಇತ್ತು. ಇವತ್ತು ಅಲ್ಲಿ ನಡೆದಿದ್ದೇ ಬೇರೆ. ನಾವು ಫಸ್ಟು ಸ್ಟ್ರಾಂಗ್ ರೂಮ್ ಓಪನ್ ಮಾಡಬೇಕಾದ್ರೆ ಕೆಲವು ಟ್ರಂಕ್ಗಳು ಡ್ಯಾಮೇಜ್ ಆಗಿದ್ದು, ಕೆಲವು ಸೀಲ್ ಬ್ರೇಕ್ ಆಗಿತ್ತು. ಅಲ್ಲೂ ಕೂಡ ಅಬ್ಜೆಕ್ಷನ್ ಹಾಕಿದ್ದಾರೆ. ನಾವೆಲ್ಲರೂ ಅಬ್ಜೆಕ್ಷನ್ ಹಾಕಿದ್ವಿ. ಎಲ್ಲ ಏಜೆಂಟ್ಗಳು, ಇಂಡಿಪೆಂಡೆಂಟ್ ಏಜೆಂಟ್ಗಳು ಅಬ್ಜೆಕ್ಷನ್ ಹಾಕಿದ್ದಾರೆ. ಅದಾದಮೇಲೆ ನ್ಯಾಯಾಲಯದಲ್ಲಿ ಆದೇಶದ ಮೇರೆಗೆ ಮರು ಎಣಿಕೆ ಆದಂಥ ಸಂದರ್ಭದಲ್ಲಿ ಅವತ್ತು ವ್ಯಾಲ್ಯೂಡ್ ಇದ್ದಂಥ ವೋಟ್ಗಳು ಬಂಡಿಲ್ಲೇ ಏನು TD ರಾಜೇಗೌಡ ಅಂತೇಳಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಬಿದ್ದಿತ್ತು ರೈಟ್ ಮಾರ್ಕು, ಅದಕ್ಕೆ ಇನ್ನೊಂದು ರೈಟ್ ಮಾರ್ಕ್ ಹಾಕೋದ ಟ್ಯಾಂಪರ್ ಮಾಡುವ ಮುಖಾಂತರ ಇನ್ವ್ಯಾಲಿಡ್ ಮಾಡಿ ಮಧ್ಯದಲ್ಲಿ ಏನು ನಮಗೆ ಅವತ್ತು ಕೌಂಟಾಗಿ ರಿಸಲ್ಟ್ ಡಿಕ್ಲೇರ್ ಮಾಡಿದ್ದ ಗೋಡನಿಗೆ ಹೋಗೋ ತನಕ ಟ್ಯಾಂಪರ್ ಆಗಿದೆ ಅಂತೇಳಿ ನಮಗೆ ಈಗಾಗಲೇ ಅನುಮಾನ ಇದೆ. ಹಾಗಾಗಿ ನ್ಯಾಯಯುತವಾದಂಥ ತನಿಖೆ ಆಗಬೇಕು. ಆ ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಇದೆ ಅದು ಹೊರಗೆ ಬರಬೇಕು ಅನ್ನುವ ಮನವಿಯನ್ನು ನಾವು ರಾಜ್ಯ ಚುನಾವಣಾ ಆಯೋಗ ಮತ್ತು ಕೇಂದ್ರ ಚುನಾವಣಾ ಆಯೋಗದವರಿಗೆ ನಾವು ಮನವಿ ಮಾಡಿದ್ದೇವೆ. ಚುನಾವಣಾ ಆಯೋಗದವರು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವರಿಗೆ ನಿಮ್ಮ ಮನವಿಯನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ನ್ಯಾಯ ಒದಗಿಸ್ಕೊಡಿ. ಇನ್ನು ಮುಂದೆ ಇವತ್ತು ನನಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಅಭ್ಯರ್ಥಿಯ ಮಾತ್ರ ಅಂತಲ್ಲ, ಯಾರಿಗೂ ಭಾರತೀಯ ಜನತಾ ಪಕ್ಷದಲ್ಲಿರ್ಬೋದು, ಪಕ್ಷೇತರರು, ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಯಾವುದೇ ಪಾರ್ಟಿಗಳಿರ್ಬೋದು, ಯಾರಿಗೂ ಈ ರೀತಿಯ ಅನ್ಯಾಯ ಆಗಬಾರ್ದು. ಬಹುಶಃ ಇಡೀ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲೂ ಎಲ್ಲೂ ಈ ರೀತಿಯ ಟ್ಯಾಂಪರಿಂಗು, ಈ ರೀತಿಯ ಅನ್ಯಾಯ ಆಗಿಲ್ಲ. ಮುಂದೆ ಇದಕ್ಕೆ ಸರಿಯಾದ ಕಾನೂನಾತ್ಮಕ ಕ್ರಮ ತಪ್ಪಿತಸ್ಥರ ಮೇಲೆ ಯಾರ್ಯಾರೇ ತಪ್ಪು ಮಾಡಲಿ, ನಾನು ತಪ್ಪು ಮಾಡಿದ ಮೇಲೆ ನನ್ನ ಮೇಲೆ ಕಾನೂನಾತ್ಮಕ ಎಲೆಕ್ಷನ್ ಕಮಿಷನ್ ಮೇಲೆ ನಮಗೆ ನಂಬಿಕೆ ಇದೆ. ಕೇಂದ್ರ ಇರ್ಬೋದು, ರಾಜ್ಯದ ಎಲೆಕ್ಷನ್ ಕಮಿಷನ್ ಮೇಲೆ ನಂಬಿಕೆ ಇದೆ. ಇದಕ್ಕೆ ಸರಿಯಾದಂಥ ಒಂದು ಕಾನೂನು ಕ್ರಮ ಆಗದಲ್ಲೇ ಇದ್ದರೆ ಮುಂದೆ ಏನೂ ಆಗ್ಬೋದು ಈ ದೇಶದಲ್ಲಿ. ಇಲ್ಲ, ಅವಾಗ ಈಗ ನಾವು ಹೈಕೋರ್ಟ್ ಆದೇಶದ ಮೇಲೆ ನಾವು ಅಪೀಲ್ ಹೋಗ್ಬೋಯ್ತು. ನಮಗೆ ಈ ಥರ ಆಗಿದೆ ಅಂತ ಗೊತ್ತಿಲ್ಲ. ನಮಗೆ ನಮ್ಮ ಮೇಲಿರೋ ಅಲಿಗೇಷನನ್ನು ಹೈಕೋರ್ಟಲ್ಲಿ ವಜಾ ಮಾಡಿದರು. ಮರು ಎಣಿಕೆಗೆ ಆದೇಶ ಮಾಡಿ, ಮರು ಎಣಿಕೆ ಮೇಲೆ ನಮಗೆ ನಂಬಿಕೆ ಇತ್ತು, ಸಂಪೂರ್ಣ ವಿಶ್ವಾಸ ಇತ್ತು. ನಮ್ಮ ಏಜೆಂಟ್ಗಳ ಮೇಲೆ ಎಲ್ಲರೂ ನಾವು ಕನ್ಸಲ್ಟ್ ಮಾಡೋದು. ಯಾವುದೇ ರೀತಿ ಚುನಾವಣೆಯಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ. ಏನು 279 ರಿಜೆಕ್ಟೆಡ್ ವೋಟ್ಸ್ ಇದ್ದಾವೆ, ಅದರಲ್ಲಿ 1, 2, 3 ವ್ಯತ್ಯಾಸ ಆಗ್ಬೋದು ಕಣ್ಣು ತಪ್ಪಿದ್ದ. ಅವುಗಳನ್ನ ಇವತ್ತು ಆಡ್ ಮಾಡೋದು ಬಿಟ್ಟರೆ ಬೇರೆ ಏನು ಆಗೋದಿಲ್ಲ ಅಂತ ತಿಳ್ಕೊಳ್ದು. ನಮಗೆ ಬಿದ್ದಂಥ ಏನು ಏನು ವ್ಯಾಲಿಡ್ ವೋಟ್ಸ್ ಇತ್ತು ಅದನ್ನು ಇನ್ವ್ಯಾಲಿಡ್ ಮಾಡ್ತಾರೆ ಅಂತೇಳಿ ಕನ್ಸಲ್ಲಿ ಯಾರೂ ನಂಬಿರಲಿಲ್ಲ. ಟ್ಯಾಂಪರಿಂಗ್ ಆಗಿದೆ. ನಾನಿಷ್ಟೇ ಫೋರೆನ್ಸಿಕ್ ಕಳಿಸ್ಬಿಟ್ಟು ಅದನ್ನು ತನಿಖೆ ಆಗಲಿ,
ಇದು ನ್ಯಾಯಾಲಯದಲ್ಲಿ ಸರ್ಕಾರ ಉನ್ನತ ಮಟ್ಟದಲ್ಲಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಬೇಕಿತ್ತಲ್ವಾ? ಈಗ ಅದು ಮಾಡಿದ್ದಕ್ಕೆ ಅದಕ್ಕೆ ಆಗಲೇ ಅವರು ತಡೆಗೆ ಹೋಗಿದ್ದಾರೆ. ಅದು ಇವತ್ತು ಕೂಡ ನ್ಯಾಯಾಲಯದಲ್ಲಿ ಚರ್ಚೆ ಇದೆ. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅದಕ್ಕೆ ಸರ್ಕಾರ ಅದು ಚುನಾವಣೆ ಆಯೋಗ ಅದು ಆದೇಶ ಕೊಡಬೇಕು, ಅನುಮತಿ ಕೊಡಬೇಕು ಅನ್ನೋದಿದೆ. ಅದು ಕಾನೂನಾತ್ಮಕ ವಿಚಾರಗಳು ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ಅದು ಕಾನೂನಾತ್ಮಕವಾಗಿ ತನಿಖೆ ಎಲೆಕ್ಷನ್ ಕಮಿಷನನ್ನು ಬಳಸ್ಕೊಂಡಿದೆ ಅನ್ನೋದು ಈಗ ವೆಸ್ಟ್ ಬೆಂಗಾಲ್ ಚುನಾವಣೆಗೂ ಇದೇ ಆರೋಪ ಮಾಡ್ತಿರುವಂಥದ್ದು. ಆ ರೀತಿ ಇಲ್ಲೂ ಕೂಡ ಚುನಾವಣಾ ಆಯೋಗನ ಬಳಸ್ಕೊಂಡಿದೆ ಅಂತ ನಿಮ್ಗೇನಾದರೂ ಅನಿಸ್ತಾ ಇದೆಯಾ? ನಮಗೆ ಇಲ್ಲಿ ಚುನಾವಣೆ ಆಯೋಗವನ್ನು ಬಳಸ್ಕೊಂಡಿದ್ದಾರೆ ಅಂತ ಯಾವುದೇ ಅನುಮಾನ ಇಲ್ಲ. ಅಲ್ಲಿಯ ಕೆಲವರು ಏನು ಈ ರೀತಿಯ ಕೃತ್ಯಗಳನ್ನು ಅಲ್ಲಿ ಮಾಡಿದ್ದಾರೆ. ಕೆಲವರು ಅಧಿಕಾರಿಗಳು ಇರ್ಬೋದು ಅಥವಾ ಒಂದು ಕೆಲವು ಪಕ್ಷದ ಅವರು ಇರ್ಬೋದು, ಅಲ್ಲಿ ಮಾಡಿದ್ದಾರೆ ಅನ್ನೋ ಅನುಮಾನ, ಸಂಪೂರ್ಣ ಅನುಮಾನ ಇದೆ. ಅದು ಆಗಿದೆ, 100% ಮಾಡಿದ್ದಾರೆ. ಮಾಡಿರೋದ ಮೇಲೆ ನೋಡಿ ಕಾಣ್ತದೆ. ತನಿಖೆ ಅದೆಲ್ಲ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಯಾರೇ ತಪ್ಪು ಮಾಡಲಿ, ನಾನು ಅದನ್ನೇ ಹೇಳೋದು, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆದರೆ ಇನ್ನು ಮುಂದೆ ಇಂಥವು ಆಗೋದಿಲ್ಲ. ಈಗ 211 ಮತಗಳು ಅಂತರದಲ್ಲಿ ಗೆದ್ದಿದ್ದನ್ನು ಈ ಥರ ಮಾಡಿದರೆ ಇನ್ನು ನಾಳೆ 1, 2, 3, 4 ಮತಗಳಲ್ಲಿ ಗೆದ್ದಂಥದ್ದು 201, 2, 3 ಮತಗಳು ಗೆದ್ದಂಥ ಪರಿಸ್ಥಿತಿಯನ್ನು ಮರಿ ಎಣಿಕೆಯಲ್ಲಿ ಏನು ಅವ್ರು ಕೇಳಿದ್ರು ಇನ್ವ್ಯಾಲಿಡ್ ಪೋಸ್ಟಲ್ ಬ್ಯಾಟಲ್ಲಿ ಮತ್ತೆ ನನಗೆ 2 ವೋಟ್ ಹೆಚ್ಚು ಬಂದಿದೆ ಅಲ್ಲೂ ಕೂಡ. ಹಾಗಾಗಿ ಇದು ತನಿಖೆ ಆಗಬೇಕು ಅನ್ನುವ ಒಂದು ಮನವಿಯನ್ನು ಮಾಧ್ಯಮಗಳ ಮುಖಾಂತರ ಚುನಾವಣೆ ಆಯೋಗಕ್ಕೂ ಮನವಿ ಮಾಡ್ತೇನೆ, ಸರ್ಕಾರಕ್ಕೂ ಮನವಿ ಮಾಡ್ತೇನೆ. ನ್ಯಾಯಾಲಯದಲ್ಲಿ ನಾವು ಇದನ್ನು ಮನವಿ ಕೂಡ ಮಾಡ್ತೇವೆ. ನ್ಯಾಯಾಲಯದಲ್ಲಿ ಗೌರವ ಇದೆ. ಚುನಾವಣೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮೇಲೂ ನಂಬಿಕೆ ಇದೆ. ಹಾಗಾಗಿ ನಿಷ್ಪಕ್ಷವಾದಂಥ ತನಿಖೆ ಆಗಲಿ, ಯಾರು ತಪ್ಪು ಮಾಡಿದ್ದಾರೆ ತಪ್ಪಿತಸ್ಥರಿಗೆ ಪನಿಷ್ಮೆಂಟ್ ಆಗಬೇಕು ಅನ್ನುವ ಒಂದು ಕಳಕಳಿಯ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ.